ಬಾಗಲಕೋಟೆ ಜಿಲ್ಲೆ ನದಾಫ್ ಪಿಂಜಾರ ಸಂಘ ಹುನಗುಂದ ತಾಲೂಕು ಘಟಕ ವತಿಯಿಂದ ದಿನಾಂಕ ಮೇ 12, 2026 ರಂದು ಮುಂಜಾನೆ 11 ಗಂಟೆಗೆ ನದಾಫ್ ಪಿಂಜಾರ ಕರ್ನಾಟಕ ರಾಜ್ಯ ಘಟಕದ ಸಂಸ್ಥಾಪಕಾಧ್ಯಕ್ಷರಾದ ದಿವಂಗತ ಎಚ್. ಇಬ್ರಾಹಿಂ ಸಾಹೇಬರ 95ನೇ ಪುಣ್ಯಸ್ಮರಣೆ ನಿಮಿತ್ತ ಹುನಗುಂದ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲದ ಕಿಟ್ ವಿತರಣೆ ಕಾರ್ಯಕ್ರಮವು ನದಾಫ್ ಪಿಂಜಾರ ಹುನಗುಂದದ ತಾಲೂಕಾ ಘಟಕದ ಅಧ್ಯಕ್ಷರಾದ ದಾವಲ ಸಾಬನದಾಫರ ನೇತೃತ್ವದಲ್ಲಿ ಹಾಗೂ ಉಪಾಧ್ಯಕ್ಷರಾದ ಯಾರ್ನಡುವಿನ ಮನಿರ ಉಪಸ್ಥಿತಿಯಲ್ಲಿ ಜರುಗಿತು. ಈ ಒಂದು ಹಣ್ಣು ಹಂಪಲದ ಕಿಟ್ ವಿತರಣೆ ಕಾರ್ಯಕ್ರಮದ ನಂತರ ಉಪಾಧ್ಯಕ್ಷ ಯಾರ್ನಡುವಿನ ಮನಿ ಹಾಗೂ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ರಿಯಾನಾ ಬಾನೂರು ಸುದ್ದಿಗಾರರೊಂದಿಗೆ ಮಾತನಾಡಿ, ದಿವಂಗತ ಎಚ್. ಇಬ್ರಾಹಿಂ ಸಾಹೇಬರು ನದಾಫ್ ಪಿಂಜಾರ ಸಮಾಜದ ಸರ್ವೋತ್ಮುಖ ಬೆಳವಣಿಗೆಗೆ ನೀಡಿದ ಕೊಡುಗೆಗಳು ಹಾಗೂ ಸರ್ವ ಸಮಾಜದೊಂದಿಗೆ ಆತ್ಮೀಯ ಬಾಂಧವ್ಯದಂತಹ ಹೊಂದಿದಾದರ್ಶಗಳು ಹಾಗೂ ಅವರ ಮಾರ್ಗದರ್ಶನಗಳು ಸದಾ ನಮಗೆ ಶ್ರೀರಕ್ಷೆ. ಹಾಗಾಗಿ ಅವರ ಪುಣ್ಯಸ್ಮರಣೆಗಾಗಿ ಒಂದು ಚಿಕ್ಕದಾದ ಕಾರ್ಯಕ್ರಮದ ಪುಣ್ಯವು ಅಲ್ಲಾಹನ ಕರುಣೆಯಿಂದ ಅವರ ಆತ್ಮಕ್ಕೆ ಚಿರಶಾಂತಿ ಫಲಿಸಲೆಂದು ಶುಭ ಹಾರೈಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ವಕೀಲರ ಉಪಸಂಚಾಲಕರಾದ ರಮಜಾನ ನದಾಫ್ ಹಾಗೂ ತಾಲೂಕಾ ಮತ್ತು ಜಿಲ್ಲಾ ಪದಾಧಿಕಾರಿಗಳಾದ ಶ್ರೀಮತಿ ಖಾಜಾ ಬಿನದಾಫ್, ಮಹಿಬೂಬ್ ಪಿಂಜಾರ, ಮಲಿಕ ಸಾಬ ಕಡಿವಾಲ, ಫಾರೂಕ ನದಾಫ್, ಫಾರೂಕ ಯತ್ನಟ್ಟಿ, ಶರೀಫ ನದಾಫ್, ಶ್ರೀಮತಿ ಶಮಶಾದ್ ನದಾಫ್, ಲಾಲಸಾಬ ಮರಾವತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ನಮ್ಮ ಜನಾಬ್ ಎಚ್. ಇಬ್ರಾಹಿಂ ಸಾಹೇಬರ ಜನ್ಮದಿನೋತ್ಸವಕ್ಕಾಗಿ ಇವತ್ತು ಅವರ ಹುಟ್ಟುಹಬ್ಬದ ಆಚರಣೆಯೊಂದಿಗೆ ಈ ಆರೋಗ್ಯ ಕಲ್ಯಾಣ ಇಲಾಖೆಯಲ್ಲಿ ನಾವು ಇವತ್ತು ಫಲಪುಷ್ಪ ಹಂಚಿಕೆಯನ್ನು ನಮ್ಮ ರಾಜ್ಯ, ಜಿಲ್ಲಾ, ತಾಲೂಕು ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕುರಿತು ನಮ್ಮ ಮಹಿಳಾ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ರಿಯಾನಾ ಬಾನು ಅವರು 4 ಮಾತು ಮಾತಾಡಬೇಕಂತೇಳಿ ಕೇಳಬೇಕು. ಇಂದು 12/5/2026 ದಿವಂಗತ ಹಾಜಿ ಎಚ್. ಇಬ್ರಾಹಿಂ ಸಾಹೇಬರು ನಮ್ಮ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಆದ ಅವರ ಪುಣ್ಯಸ್ಮರಣೆ 95ನೇ ಜನ್ಮ ದಿನೋತ್ಸವವನ್ನು ನಾವೆಲ್ಲ ಆಚರಿಸ್ತಾ ಇದ್ದೀವಿ. ಈ ಒಂದು ಆಚರಣೆ ಕೇವಲ ಆಚರಣೆಯಾಗಿ ಸೀಮಿತ ಇರಬಾರ್ದು. ಅವರ ಆದರ್ಶಗಳು, ಅವರ ಮಾರ್ಗದರ್ಶನದಂತೆ ಹಲವಾರು ಅವರು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಅವರ ಮಾರ್ಗದರ್ಶನದಂತೆ ಇಂದು ಅಲ್ಪ ಕಾರ್ಯಕ್ರಮ ಆದಂಥ ಇಂದು ಹುನಗುಂದ
ಸರ್ಕಾರಿ ಆಸ್ಪತ್ರೆಯಲ್ಲಿ ಫಲವನ್ನು ಹಂಚಿಕೆ ಮಾಡಿದ್ದೀವಿ. ಈ ಒಂದು ಪುಣ್ಯ ಕೆಲಸವು ಅಲ್ಲಾಹನ ಒಂದು ಇದರಿಂದ ನಮ್ಮ ಜನಾಬ್ ಹಾಜಿ ಎಚ್ ಇಬ್ರಾಹಿಂ ಸಾಹೇಬರಿಗೆ ತಲುಪಲಿ ಅಂತ ಹೇಳಿ ಈ ಮೂಲಕ ಪ್ರಾರ್ಥಿಸುತ್ತೇವೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಾವೆಲ್ಲರೂ ಸೇರಿ ಒಗ್ಗೂಡಿ ಯಶಸ್ವಿಗೊಳಿಸಿದ್ದೇವೆ. ಧನ್ಯವಾದ.